ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಮ್ಯಾಜಿಕಲ್ ವಾಟರ್ ಬಾಟಲ್. ಒಂದೂರಲ್ಲಿ ಒಬ್ಬ ಮಾಂತ್ರಿಕ ಒಂದ್ ಕಾಡಲ್ಲಿ ಮರದ ಕೆಳಗಡೆ ಕುತ್ಕೊಂಡು ಘೋರ ತಪಸ್ಸು ಮಾಡ್ತಿದ್ದ. ಅವನ ಘೋರ ತಪಸ್ಸು ನೋಡಿ ಪಾರ್ವತಿ ದೇವಿ ಪ್ರತ್ಯಕ್ಷ ಆಗ್ತಾಳೆ. ಭಕ್ತನ ಹತ್ರ, ಭಕ್ತ ಹೇಳು, ಏನು ನಿನ್ ಕೋರಿಕೆ? ತಾಯಿ, ನನಗೆ ಸಾವೇ ಬರಬಾರ್ದು. ನನಗೆ ಯಾವಾಗ್ಲೂ ವಯಸ್ಸೇ ಆಗ್ಬಾರ್ದು. ಅದು ಸೃಷ್ಟಿ ವಿರುದ್ಧ ಮಗನೇ. ಅದು ನಾನು ಕೊಡಕ್ಕಾಗಲ್ಲ. ಅದನ್ ಬಿಟ್ಟು ಬೇರೆ ಏನಾದ್ರೂ ಬೇಡ್ಕೋ. ಈ ಸೃಷ್ಟಿಗೆ ಮೂಲ ನೀವು. ನಿಮ್ ಕೈಲಾಗದೆ ಇರೋದು ಏನಿದೆ ತಾಯಿ? ನೀವೇನಾದ್ರೂ ನನಗೆ ಆ ವರ ನೀಡಿಲ್ಲ ಅಂದ್ರೆ ನನಗೆ ಈ ಜೀವನನೇ ಬೇಡ ತಾಯಿ. ಮುದುಕನಾಗಿ ಬಲಹೀನತೆಯಿಂದ ನಾನು ಬದುಕಕ್ಕಾಗಲ್ಲ. ನನ್ನನ್ನು ನಾನೇ ಆಹುತಿ ಮಾಡ್ಕೋತೀನಿ. ಇರು ಭಕ್ತ, ಆವೇಶ ಪಡಬೇಡ. ತಗೋ, ಇದು ಮ್ಯಾಜಿಕಲ್ ವಾಟರ್ ಬಾಟ್ಲ್. ಇದರಿಂದ ನೀನು ಏನು ಕೇಳಿದ್ರೂ ಸಿಗುತ್ತೆ. ಈ ಬಾಟ್ಲಿಂದ ದಿನ ನೀನು ಯಾವುದಾದ್ರೂ ಒಂದು ದ್ರವ್ಯ ಕುಡಿಲೇಬೇಕು. ಆಗ ನಿನಗೆ ಅಲ್ಲಿ ನಿನ್ನ ಆಯುಷು ನಿಂತೋಗುತ್ತೆ. ಇನ್ಮೇಲೆ ಜೀವನದಲ್ಲಿ ನೀನು ಮುದುಕ ಆಗಲ್ಲ. ಆಯ್ತಾ ಅಪ್ಪ? ಸಂತೋಷನಾ? ಹೇಳು ಭಕ್ತ. ಬಳ ದೇವಿ ಬಳ. ಇನ್ಮೇಲೆ ನನ್ನನ್ನು ಯಾರು ನಿಲ್ಸಕ್ಕಾಗಲ್ಲ. ನಾನೊಬ್ಬ ಅಮರ. ಲೋಕ ಪೂರ್ತಿ ನನ್ನ ದಾಸೋಹ. ಹಂಗಂತ ಸಂತೋಷದಿಂದ ಕಿರ್ಚ್ತಾನೆ. ಅದನ್ನ ನೋಡಿದ ದೇವಿ ಮನ್ಸಲ್ಲಿ, ನಿನ್ನಂತ ಮೂರ್ಖರು ಎಷ್ಟೋ ಜನ ಬಂದ್ರು, ಅವರೆಲ್ಲಾನು ತೀರ್ಕೊಂಡ್ರು. ನೀನ್ ಎಷ್ಟಿದಕ್ ಲೆಕ್ಕ? ನೀನು ಒಂದಿನ ಬಲಿ ಆಗ್ತೀಯ ಹಂಗಂತ ಮನ್ಸಲ್ಲಿ ಅನ್ಕೊಂಡು ಮಾಯ ಆಗ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಅದೇ ಕಾಡ್ಗೆ ಚಂದ್ರಕಾಂತ ಬರ್ತಾಳೆ. ಕಾಡೆಲ್ಲ ಸುತ್ತಿ ಸುತ್ತಿ ತುಂಬಾ ಟಯರ್ಡ್ ಆಗಿ, ಚಿಚಿ, ಆ ಮುದುಕಿ ಯಾರು? ನನ್ಗೆ ಹೊಸ ರಕದ ಹಣ್ಣು ರುಚಿ ತೋರ್ಸೋದೇನು? ಅಯ್ಯೋ, ಅದು ನನ್ ಚೆನ್ನಾಗಿ ಇಷ್ಟ ಆಗೋದೇನು? ಅದು ಎಲ್ಲಿ ಸಿಗುತ್ತೆ ಅಂತ ಕೇಳಿ, ಅದು ಇಲ್ಲೇ ಸಿಗುತ್ತೆ ಅಂತ ನಾನು ಮುಂದೆ ಹಿಂದೆ ಯೋಚನೆ ಮಾಡಿದೆ. ಹುಚ್ಚಿ ತರ ಕಾಡಿಗೆ ಓಡೋಡ್ತಾ ಬರೋದೇನು, ಇಷ್ಟು ದೂರ ನಡೆಯೋದೇನು, ಎಲ್ಲ ನನ್ ಕರ್ಮ. ದೇವ್ರೆ, ನಡೆದು ನಡೆದು ತುಂಬಾ ಟಯರ್ಡ್ ಆಗ್ತಿದೆ. ನೀರ್ ಕುಡಿಬೇಕನ್ಸ್ತಿದೆ. ಎಲ್ಲಾದ್ರೂ ನೀರಿದ್ರೆ ತೋರ್ಸಪ್ಪ ಹಂಗಂತ ಮನ್ಸಲ್ಲ ಅನ್ಕೋತಾ ಇರ್ತಾಳೆ. ಅದೇ ಸಮಯಕ್ಕೆ ಆ ಮಾಂತ್ರಿಕ ಆ ನಗು ನೋಡಿ ಚಂದ್ರಕಾಂತ ಏನಂತ ನೋಡ್ತಾಳೆ. ಮಾಂತ್ರಿಕ ಮ್ಯಾಜಿಕಲ್ ಬಾಟಲ್ ಇಂದ ಮದ್ಯಪಾನ ಕುಡಿತಾ ಇರ್ತಾನೆ. ಅದನ್ನ ನೋಡಿ ಚಂದ್ರಕಾಂತ ಶಾಕ್ ಆಗ್ತಾಳೆ. ಆಗ ಅದನ್ನ ಕುಡಿದ ಮಾಂತ್ರಿಕ ಅವನಷ್ಟು ಅವನೇ ಸಂತೋಷ ಪಡ್ತಾ, ಏನು ರುಚಿ, ಏನು ರುಚಿ. ಈ ಮ್ಯಾಜಿಕಲ್ ಬಾಟಲ್ ಮಹಿಮೆಯಿಂದ ಏನ್ ಬೇಕಾದ್ರೂ ನಾನು ಕುಡಿಬಹುದು. ನಾನು ಕೋರಿದ್ದೆಲ್ಲ ಸಿಗುತ್ತೆ ಹಂಗಂತ ಅನ್ಕೋತಾ ಕುಡಿತಾ ಇರ್ತಾನೆ. ಅದನ್ನ ನೋಡಿ ಚಂದ್ರಕಾಂತಾಗೆ ವಿಷಯ ಎಲ್ಲ ಅರ್ಥ ಆಗುತ್ತೆ. ಅವಳಷ್ಟಗವಳೆ, ಅಮ್ಮ, ಹಾಗಾದ್ರೆ ಇದು ಮ್ಯಾಜಿಕಲ್ ವಾಟರ್ ಬಾಟ್ಲ? ಹೈ, ಹಾಗಾದ್ರೆ ನಾವು ಕೋರ್ಕೊಂಡಿದ್ದೆಲ್ಲ ಎಷ್ಟು ಬೇಕೋ ಅಷ್ಟು ಕೊಡುತ್ತೆ. ಇದನ್ನ ಹೆಂಗಾದ್ರೂ ನನ್ ಸ್ವಂತ ಮಾಡ್ಕೊಂಡ್ರೆ ಇನ್ಮೇಲೆ ದುಡ್ಡೇ ದುಡ್ಡು ಹಂಗಂತ ಮನ್ಸಲ್ಲಿ ಅನ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ಆ ಮಾಂತ್ರಿಕ ಮದ್ಯಪಾನ ಕುಡ್ದು ಕುಡ್ದು ಮತ್ತಿಂದ ನಿದ್ದೆ ಮಾಡ್ತಿದ್ದ. ಅದೇ ಸರಿಯಾದ ಸಮಯ ಅನ್ಕೊಂಡು ಚಂದ್ರಕಾಂತ ಮ್ಯಾಜಿಕಲ್ ಬಾಟಲ್ನ ತಗೊಂಡು ಮನೆಗ್ ಬರ್ತಾಳೆ. ಮನೆಗ್ ಬಂದ್ಮೇಲೆ ಆ ಮ್ಯಾಜಿಕಲ್ ಬಾಟಲ್ ಇಂದ ಬೆಳಗ್ಗೆನೆ ಎಲ್ಲಾರ್ಗೂ ಹಾಲಾಗ್ತಾ ಇದ್ಲು. ಮಧ್ಯಾಹ್ನ ಜ್ಯೂಸ್ ಮಾಡ್ತಿದ್ಲು. ಇನ್ನ ರಾತ್ರಿ ಮೊಸರು ಮಾರ್ತಿದ್ಲು. ಹೀಗೆ ಅವಳು ಚೆನ್ನಾಗಿ ಸಂಪಾದನೆ ಮಾಡ್ತಿದ್ಲು. ಒಂದಿನ ಸೂರ್ಯಕಾಂತ ಚಂದ್ರಕಾಂತ ಎಮ್ಮೆ ಹಾಲು ಮಾರೋದ್ ನೋಡಿ ಚಂದ್ರಕಾಂತ ಮಾತ್ರ, ಲೇ, ನಮ್ಮ ಹತ್ರ ಎಮ್ಮೆನೇ ಇಲ್ಲ ಅಲ್ವಾ? ಹಾಗಾದ್ರೆ ನಿನ್ಗೆ ಹಾಲು ಎಲ್ಲಿಂದ ಸಿಗುತ್ತೆ? ಆಹಾ ಅತ್ತಿಯಮ್ಮ, ಯಾರತ್ರ ತುಂಬಾ ಜಾಸ್ತಿ ಹಾಲಿದ್ಯೋ ಅವ್ರ ಹತ್ರ ತಗೊಂಡ್ ಬಂದು ನಾನು ನಮ್ಮೂರಲ್ಲಿ ಮಾರ್ತಿದ್ದೀನತ್ತೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಈ ಸಲ ಈ ಜನನ ಏನು ಮೋಸ ಮಾಡ್ತಿಲ್ಲ. ಏನೋನೆ, ನೀನ್ ನಿಜಾತಿಯಾಗಿ ಕೆಲ್ಸ ಮಾಡ್ತಿದ್ಯಾ ಅಂದ್ರೆ ನನ್ ಕೈಲಿ ನಂಬಕ್ಕಾಗ್ತಿಲ್ಲ. ಛೀ, ನೀವ್ಯಾವಾಗ್ಲೂ ಹಿಂಗೆ ಅತ್ತಿಯಮ್ಮ, ಹೋಗಿ ಹಂಗಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಮ್ಯಾಜಿಕ್ ಬಾಟಲ್ ಕಳ್ದೋಯ್ತು ಅಂತ ತಿಳ್ಕೊಂಡಿದ್ದ ಮಾಂತ್ರಿಕ ಅದನ್ನು ಹುಡುಕ್ತಾ ಊರೆಲ್ಲ ತಿರುಗ್ತಿದ್ದ. ಹಂಗೆ ಊರೆಲ್ಲ ಸುತ್ತಾಡ್ಕೊಂಡ್ ಬಂದ್ಮೇಲೆ
ಚಂದ್ರಕಾಂತ ಮ್ಯಾಜಿಕ್ ಬಾಟಲ್ ಸಹಾಯದಿಂದ ಎಲ್ಲಾರ್ಗೂ ಎಮ್ಮೆ ಹಾಲು ಉಯ್ಯೋದನ್ನ ಅವನ್ ಬಂದ್ ನೋಡ್ಬಿಡ್ತಾನೆ. ಚಂದ್ರಕಾಂತ ಹತ್ರ ಹೋಗಿ, ಏ ಹುಡುಗಿ, ನೀನೇ ಅಲ್ವಾ ನಾನು ನಿದ್ದೆ ಮಾಡ್ತಿದ್ದಾಗ ನನ್ನ ಮ್ಯಾಜಿಕಲ್ ಬಾಟಲ್ನ ಕಳ್ತನ ಮಾಡ್ಕೊಂಡ್ ಬಂದಿದ್ದು? ನಿನ್ನನ್ ಸುಮ್ನೆ ಬಿಡಲ್ಲ. ಹಂಗಂತ ಕೋಪದಿಂದ ಹೇಳ್ತಾ ಚಂದ್ರಕಾಂತಗೆ ತುಂಬಾ ಭಯ ಆಗುತ್ತೆ. ಚಂದ್ರಕಾಂತ ತುಂಬಾನೇ ಭಯದಿಂದ ಆ ಸ್ವಾಮೀಜಿ ಹತ್ರ ಹೀಗೆ ಹೇಳ್ತಾಳೆ, ಸ್ವಾಮಿ, ನನಗ್ ಕ್ಷಮಿಸಿ ಸ್ವಾಮಿ. ಏನೋ ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ಆಸೆ ಪಟ್ಟೆ ಅಷ್ಟೇ ಸ್ವಾಮಿ. ನನ್ಗೇನು ಗೊತ್ತಿಲ್ಲ, ಬಿಟ್ಬಿಡಿ. ನಿನ್ನಿಂದ ನನ್ಗೆ 2 ದಿನದ ವಯಸ್ಸು ಹಾಳಾಯ್ತು. ನೀನನ್ ಸುಮ್ನೆ ಬಿಡಲ್ಲ. ಕಾಳಿ ಮಾತಾಗೆ ಬಲಿ ಕೊಡ್ತೀನಿ. ಅದನ್ ಕೇಳ್ಕೊಂಡು ಚಂದ್ರಕಾಂತ, ಅತ್ತಿಯಮ್ಮ, 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 ಕಾಪಾಡಿ ಅತ್ತಿಯಮ್ಮ, ಬನ್ನಿ. ಆಗ ಸೂರ್ಯಕಾಂತ ಅಳಗ್ ಬರ್ತಾಳೆ. ನಡೆದಿದ್ದೆಲ್ಲ ಅವಳಿಗೆ ಅರ್ಥ ಆಗುತ್ತೆ. ಏನು ನೀನ್ ಬಲಿ ಕೊಡೋದು? ನಿನ್ನೆ ಬೋನಾಲ ಜಾತ್ರೆ ಕರ್ಕೊಂಡು ಹೋಗ್ತೀನಿ, ಭದ್ರ ಮಗನೇ. ಹಂಗಂತ ಅಂತಾಳೆ. ಮಾಂತ್ರಿಕ ಕೋಪದಿಂದ ಅವನ್ ಶಕ್ತಿ ಪೂರ್ತಿ ಸೂರ್ಯಕಾಂತ ಮೇಲೆ ಪ್ರಯೋಗ ಮಾಡ್ತಾನೆ. ಆದ್ರೆ ಏನು ಉಪಯೋಗನೇ ಇಲ್ಲ. ಸೂರ್ಯಕಾಂತಗೆ ಕೋಪ ಹೆಚ್ಚಾಗುತ್ತೆ. ಆ ಕೋಪದಿಂದ ಅವಳು ತುಂಬಾ ದೊಡ್ಡದಾಗ್ತಾಳೆ. ಆ ಮಾಂತ್ರಿಕನ್ನ ಅವ್ರ ಕೈಯಲ್ಲಿ ಎತ್ಕೊಂಡು ಅವಳ ಕಾಲ್ ಕೆಳಗಡೆ ಇಟ್ಕೊಂಡು ತುಳಿತಾಳೆ. ಆ ಮಾಂತ್ರಿಕನ್ಗೆ ಉಸಿರಾಡಕ್ಕಾಗ್ದೆ ದುರ್ಗಾ ಮಾತೆನ ಕೋರ್ಕೋತಾನೆ. ಅದರಿಂದ ದುರ್ಗಾ ಮಾತಾ ಪ್ರತ್ಯಕ್ಷ ಆಗ್ತಾಳೆ. ದುರ್ಗಾ ಮಾತನ್ ನೋಡಿದ ಸೂರ್ಯಕಾಂತ ಶಾಂತಿ ಆಗ್ತಾಳೆ. ಆಗ ದುರ್ಗಾದೇವಿ, ಸೂರ್ಯಕಾಂತಂ, ನಿನ್ನಿಂದಾನೇ ಈ ಮಾಂತ್ರಿಕ ನಾಶ ಆಗಬಲ್ಲ. ಅದನ್ ತಿಳಿದು ನಾನೇ ನಿನ್ ಸೊಸೆನ ಕಾಡಿಗೆ ಕಳಿಸಿದ್ದು. ಇದೆಲ್ಲ ನಡೆಯೋ ತರ ಮಾಡ್ದೆ. ಆ ಮಾತು ಕೇಳಿದ ಸೂರ್ಯಕಾಂತ, ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ನೋಡು ನೋಡು, ಇನ್ಮೇಲೆ ಆದ್ರೂ ಈ ಲೋಕನೇ ಆಳ್ತೀನಿ ಅನ್ನೋ ವಿಷಯ ಬಿಟ್ಟು ಚೆನ್ನಾಗ್ ಬದುಕೋದ್ ಕಲ್ತ್ಕೋ. ಹಂಗಂತಾಳೆ. ಆ ಮಾತು ಕೇಳಿದ ಮಾಂತ್ರಿಕ ಅವ್ನ್ ಮಾಡಿದ ತಪ್ಪು ತಿಳ್ಕೊತಾನೆ. ದುರ್ಗಾದೇವಿನ ಬೇಡ್ಕೋತಾ ಅವ್ರ ಕಾಲ ಹತ್ರನೇ ಹೂವಿನ ತರ ಬಿದ್ದಿರ್ತಾನೆ. ಹಂಗೆ ಯಾವಾಗ್ಲೂ ಅತಿ ಆಸೆಗೆ ಹೋಗೋ ಚಂದ್ರಕಾಂತ ಈ ಸಲ ಮಾತ್ರ ಲೋಕ ಕಲ್ಯಾಣ ಆಗೋ ತರ ನೋಡಿದ್ಲು. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಹತ್ರ ಮ್ಯಾಜಿಕಲ್ ಬಾಟಲ್ ಇದ್ರೆ ಏನ್ ಮಾಡ್ತೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನೋಡ್ತಾನೆ ಇರಿ ಚಾಚಾ ಟಿವಿ. ಸುಜಾತ ಜೊತೆಗೆ ಸೇರಿ ಶಾಪಿಂಗಿಗೆ ಹೋಗ್ತಾ ಇದ್ರು. ಈಗ ಅವ್ರು ಹೋಗ್ತಾ ಇರ್ಬೇಕಾದ್ರೆ ಚಕ್ರ ಸುಜಾತ ಚಂದ್ರಕಾಂತಂ ಹತ್ರ, ಲೇ ಚಂದು, ಈ ರೋಜ್ ಹೆಂಗಾದ್ರು ಓ ಸ್ತ್ರೀ ನಾಳೆ ಬಾ ಅನ್ನೋ ಸಿನಿಮಾ ಅಲ್ಲಿ ದೆವ್ವ ಹಾಕೊಂಡಿರೋ ಸೀರೆ ತಗೋಬೇಕೆ? ಆ ಕಲರು, ಆ ಡಿಸೈನು ಮಸ್ತ್ ಇರುತ್ತೆ. ಲೇ, ಆ ಸೀರೆಲ್ ಏನಿದೆ? ಬರೀ ಪ್ಲೇನ್ ವೈಟ್ ಅಲ್ವಾ? ಹೌದೇ, ನಮ್ ಮನೇಲಿರೋ ಸಕ್ಕರೆ ಕಲರ್ ಬೆಳ್ಳಕ್ಕಿರುತ್ತೆ. ಅಯ್ಯೋ ದೇವ್ರೆ, ನೀನ್ ಬದ್ಲಾಗಲ್ವೇ? ಹಿಂಗೆ ನೀನ್ ತಯಾರಾದೆ? ಅದೇನೋನೆ ಹಂಗ ಅಭ್ಯಾಸ ಆಗ್ಬಿಡ್ತು ಅಂತ ಹೇಳಿ ನಾಚ್ಕೊಳ್ತಾಳೆ. ಸೀರೆ ಅಂಗಡಿಗೆ ಹೋಗಿ ಬಿಳಿ ಬಣ್ಣದ ಸೀರೆಯನ್ನ ಕೊಂಡ್ಕೊಳ್ತಾಳೆ. ಅದನ್ನ ನೋಡಿದ ಚಂದ್ರಕಾಂತಂ, ಲೇ, ತಗೊಳ್ಳೋದೇನೋ ತಗೋತೀಯಾ? ಇದನ್ನ ಹಾಕೊಂಡು ರಾತ್ರಿ ಆಚೆ ಬಂದ್ಬಿಡ್ಬೇಡ್ವೆ? ಜನ ದೆವ್ವ ಬಂದಿದೆ ಅನ್ಕೊಂಡು ಭಯ ಪಟ್ಬಿಡ್ತಾರೆ. ಹೀಗೆ ನಗ್ತಾ ನಗ್ತಾ ಅವರಿಬ್ರು ಶಾಪಿಂಗ್ ಮಾಲ್ ಇಂದ ಹೊರಗಡೆ ಬರ್ತಾರೆ. ಅಲ್ಲೊಬ್ಬ ಪ್ರೆಗ್ನೆಂಟ್ ಹುಡುಗಿ ಚಂದ್ರಕಾಂತಮನ್ನ ನೋಡಿ, ಅಮ್ಮ, ಸ್ವಲ್ಪ ದಾನ ಮಾಡಿ ಅಮ್ಮ, ಊಟ ಮಾಡಿ ತುಂಬಾ ದಿನ ಆಗ್ತಿದೆ ಅಮ್ಮ, ಹೀಗಂತ ಕೇಳ್ತಾಳೆ. ಅದನ್ ಕೇಳಿದ ಚಂದ್ರಕಾಂತಂಗೆ ಶಾಕ್ ಆಗುತ್ತೆ. ಅವಳತ್ರ, ಶಾಂತಿ, ನೀನ್ ಶಾಂತಿ ಅಲ್ವಾ? ಹೌದೇ, ನಮ್ ಶಾಂತಿನೇ. ಏನೇ ನೀನ್ ಹಿಂಗಾಗ್ಬಿಟ್ಟಿದ್ಯಾ? ಹೀಗಂತ ಸುಜಾತ ಕೇಳ್ತಾಳೆ. ಹೀಗೆ ಶಾಂತಿ ಏನೂ ಹೇಳೋ ಮೊದ್ಲೇ ಚಂದ್ರಕಾಂತಂ ನಿಲ್ಸಿ, ಲೇ, ಮೊದಲಿಗೆ ಅವಳಿಗೆ ಏನಾದ್ರೂ ತಿನ್ನಕ್ ಕೊಡ್ಬೇಕ್ ಕಣೆ. ಅವಳು 1 ವಾರದಿಂದ ಊಟನೇ ಮಾಡಿಲ್ಲ ಅಂತೆ. ಅದು ಅಲ್ದೆ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಇಷ್ಟು ದಿನ ಊಟ ಮಾಡ್ದೆ ಹೆಂಗಿದಾಳೋ ಗೊತ್ತಿಲ್ಲ. ಶಾಂತಿ, ಬಾ ಮನೆಗೆ ಹೋಗೋಣ. ಹಂಗಂತೇಳಿ ಮನೆ ಕರ್ಕೊಂಡು ಹೋಗ್ತಾಳೆ. ಚಂದ್ರಕಾಂತಂ ಶಾಂತಿಗೆ ಹೊಟ್ಟೆ ತುಂಬಾ ಊಟ ಕೊಡ್ತಾಳೆ. ಇದನ್ನ ನೋಡಿದ ಶಾಂತಿ ಚಂದ್ರಕಾಂತಂ ಹತ್ರ, ಇಷ್ಟು ದಿನದಲ್ಲಿ ಒಬ್ಬರು ಸಹ ನನ್ ಮೇಲೆ ದಯ ತೋರ್ಸಿಲ್ವೇ? ಆ ದೇವ್ರು ಸಹ ನನ್ ಮೇಲೆ ದಯ ತೋರ್ಸಿಲ್ವೇ? ನೀನು ನನ್ನ ನೋಡಿದ ತಕ್ಷಣ ನನ್ನನ್ನು ಕರ್ಕೊಂಡ್ಬಂದು ನನ್ನ ಹೊಟ್ಟೆಗೆ ಊಟ ಹಾಕ್ತಿದೀಯ. ತುಂಬಾ ಥ್ಯಾಂಕ್ಸ್ ಕಣೆ. ಏನೇ ಥ್ಯಾಂಕ್ಸ್ ಏನಕ್ಕೆ ಹೇಳ್ತಿದ್ಯಾ? ನಾನೇನು ಬೇರೆ ಅವಳ ನೀನ್ ನನ್ ಥ್ಯಾಂಕ್ಸ್ ಹೇಳಕ್ಕೆ? ನೀನ್ ನನ್ ಫ್ರೆಂಡ್ ಕಣೆ. ನಿನ್ಗೋಸ್ಕರ ಅಷ್ಟ್ ಮಾತ್ರ ಮಾಡಕ್ಕಾಗಲ್ವಾ? ಆ ಕತೆ ಬಿಡೆ. ನೀನೇನೆ ಹಿಂಗೆ ಕೇಳ್ಕೊಂಡ್ ತಿಂತಿದ್ಯಾ? ಏನೇ ಆಯ್ತು? ಇಷ್ಟಕ್ಕೂ ಏನೈತೆ? ಡಿಗ್ರಿ ಮುಗ್ದಿದ ತಕ್ಷಣ ನನ್ಗೆ ಮದ್ವೆ ಮಾಡ್ಬಿಟ್ರು ಕಣೆ. ನನ್ ಗಂಡನಮ್ಮ ಅವ್ರು ಚಿಕ್ಕವ್ರಿರುವಾಗ್ಲೇ ಸತ್ತೋದ್ರು. ಅದಕ್ ನಮ್ಮ ಮಾವ ಇನ್ನೊಂದ್ ಮದ್ವೆ ಮಾಡ್ಕೊಂಡ್ಬಿಟ್ರು.
ಅವಳಿಗೆ ನನ್ ಗಂಡ ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಆದ್ರೆ ಇಷ್ಟ ಇರೋ ತರ ನಟನೆ ಮಾಡ್ತಿದ್ಲು. ಸ್ವಲ್ಪ ದಿನ ಆದ್ಮೇಲೆ ಹಾರ್ಟ್ ಅಟ್ಯಾಕ್ ಬಂದು ನಮ್ಮ ಮಾವ ತೀರ್ಕೊಂಡ್ರು ಅಷ್ಟೇ. ಆಮೇಲೆ ಸ್ವಲ್ಪ ದಿನಕ್ಕೆ ನಮ್ಮ ಹಸ್ಬೆಂಡ್ಗೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು. ಅವರು ತುಂಬಾ ಸಂತೋಷ ಪಟ್ರು. ನನ್ನ ಹತ್ರ ಹಿಂಗಂದ್ರು, ಎಷ್ಟೊಳ್ಳೆ ಸುದ್ದಿ ನೀಡಿದ್ಯಾ ಶಾಂತಿ, ನನಗೆ ತುಂಬಾ ಸಂತೋಷ ಆಗ್ತಿದೆ. ಹೌದು ರೀ, ಆ ಸಂತೋಷ ನಿಮ್ ಕಣ್ಣಲ್ಲಿ ಕಾಣಿಸ್ತಿದೆ. ಮಾವ ತೀರ್ಕೊಂಡ್ಮೇಲೆ ನೀವು ಸಂತೋಷವಾಗಿಲ್ಲ ರೀ. ಇವಾಗ್ಲೇ ನೋಡ್ತಿದ್ದೀನಿ ಆ ಸಂತೋಷನ. ಹಾ ಶಾಂತಿ, ನನಗೆ ನನ್ನ ಅಪ್ಪ ಅಂದ್ರೆ ತುಂಬಾ ಪ್ರೀತಿ ಇತ್ತು. ಒಂದ್ ವೇಳೆ ಹುಡುಗ ಆದ್ರೆ ಅಪ್ಪನ ಹೆಸರೇ ಇಡ್ತೇನೆ ಅವನಿಗೆ. ಒಂದ್ ವೇಳೆ ಹೆಣ್ಮಗು ಹುಟ್ಟಿದ್ರೆ ತೀರ್ಕೊಂಡ ಅಮ್ಮನ ಹೆಸರಿಟ್ಟು ಬಿಡ್ತೇನೆ. ಹಂಗಂತ ಮಾತಾಡ್ಕೊಂಡು ನಾವಿಬ್ರು ನಕ್ಕೋತಾ ಇದ್ವಿ. ನಮ್ಮತ್ತೆ ಬಾಗ್ಲಿಂದ ನಿಂತ್ಕೊಂಡು ಎಲ್ಲ ಕೇಳ್ತಿದ್ದಾರೆ. ನಾವು ಸಂತೋಷವಾಗಿರೋದು ಅವಳಿಗೆ ಇಷ್ಟ ಇಲ್ಲಾನೆ. ನನ್ ಗಂಡ ಆರ್ಮಿಯಲ್ಲಿ ಕೆಲಸ ಮಾಡ್ತಾರ ಕಣೆ. ಅವ್ರನ್ನ ಬೇಗ ಅರ್ಜೆಂಟ್ ಆಗಿ ಬರ್ಬೇಕಂತ ಲೆಟರ್ ಬಂತು. ಅದಕ್ಕೆ ಅವರು ಆರ್ಮಿಗೆ ಹೊಟ್ಟೋಗ್ಬಿಟ್ರು. ಅವ್ರನ್ನ ಸಂತೋಷವಾಗಿ ಕಳ್ಸ್ಕೊಟ್ಟೆ ಅಷ್ಟೇ. ಆ ಸಂತೋಷ ತುಂಬಾ ದಿನ ಇಲ್ವೇ, ಅವರು ಬಾಂಬ್ ಬ್ಲಾಸ್ಟ್ ಅಲ್ಲಿ ತೀರ್ಕೊಂಡ್ಬಿಟ್ರು ಅಂತ ಲೆಟರ್ ಬಂತು. ಅದನ್ ಕೇಳಿ ನಾನು ತುಂಬಾ ಗಟ್ಟಿಯಾಗಿ ಅಳ್ತಿದ್ದೆ. ಆದ್ರೆ ನಮ್ಮ ಅತ್ತೆ ತುಂಬಾ ಸಂತೋಷ ಪಡ್ತಿದ್ರು. ಅವಳಷ್ಟುಕೊಳೆ ಇದನ್ ಮಾತಾಡ್ಕೋತಿದ್ಲು. ಅಮ್ಮ ದೇವ್ರೆ, ಒಳ್ಳೇದಾಯ್ತು. ಇನ್ನ ಇವಳು ಈ ಮನೆಯಿಂದ ಆಚೆ ಕಳ್ಸ್ಬಿಟ್ರೆ ಈ ಆಸ್ತಿ ಎಲ್ಲ ನಂದೇ.